ನಗರದ ಕಲ್ಲಹಳ್ಳಿ ರಾಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಶ್ರೀಯುತ ಜ್ಯೋತಿ ಪ್ರಕಾಶ್ ಅವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಸಾಹಿತಿಗಳಾದ ಶ್ರೀಮತಿ ನಳಿನಿ ಬಾಲಸುಬ್ರಹ್ಮಣ್ಯ ಅವರು ಆಗಮಿಸಿದ್ದರು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ ಅಂತ ಅಂದ್ರೆ ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತೀವಿ ನಾವು. ಇದೇ ರೀತಿ ಪ್ರತಿ ವರ್ಷನೂ ಪ್ರತಿ ತಿಂಗಳು ನಾವು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡಬೇಕಿದೆ. ನಮ್ಮ ಈ ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ವಿನೋಬ ನಗರದಲ್ಲಿ ಇರ್ತಕ್ಕಂಥ ರಾಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನ ಆಚರಿಸ್ತಾ ಇದ್ದೀವಿ. ವಿಶೇಷವಾಗಿ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಕನ್ನಡದ ಮುಖ್ಯಮಂತ್ರಿಗಳಾಗಿರ್ಬೋದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು, ನಮ್ಮ ಕನ್ನಡಿಗರಾದಂತಹ ಉನ್ನತ ಸ್ಥಾನಕ್ಕೆ ಹೋಗಿರತಕ್ಕಂಥ ಎಲ್ಲರದ ವಿಶೇಷವಾಗಿ ಚಾರ್ಟ್ಗಳನ್ನು ಮಾಡಿ ಹಾಕಿದ್ದಾರೆ. ಮಕ್ಕಳು ಸಹ ಅಷ್ಟೇ ಪೂರ್ಣವಾಗಿ ಭಾಗವಹಿಸಿ ಎಲ್ಲರ ಮಾಹಿತಿಯನ್ನು ನೀಡಿದ್ದಾರೆ. ಶರಣರದ್ದಾಗಿರ್ಬೋದು, ನಾವು ಬರೀ ಶರಣರ ವಚನಗಳನ್ನು ಕೇಳ್ತಾ ಇದ್ವಿ, ಆದ್ರೆ ಅವರ ಫೋಟೋ ಛಾಯಾಚಿತ್ರವನ್ನು ನೋಡಿರ್ಲಿಲ್ಲ. ಹಂಗಾಗಿ ವಿಶೇಷವಾಗಿ ಛಾಯಾಚಿತ್ರಗಳು ಪ್ರದರ್ಶನ ಇದೆ. ಆಮೇಲೆ ಗಾದೆಗಳಾಗ್ಲಿ, ಆಮೇಲೆ ಪ್ರಮುಖ ಕವಿಗಳದ್ದು ಕವಿ, ಇದೇ ರೀತಿ ಒಟ್ಟು ಕನ್ನಡ 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 ಬಾರಿಸು ಕನ್ನಡ ಡಿಂಡಿಮವ ಎಂಬ ಒಂದು ಪದಕ್ಕೆ ಇವತ್ತು ಅರ್ಥ ಸಿಕ್ಕಿದೆ ಅಂತ ಹೇಳ್ಬೋದು. ಇದೇ ರೀತಿ ಎಲ್ಲ ಮಕ್ಕಳಲ್ಲೂ ಕನ್ನಡ ಭಾವನೆ ಹೃದಯದಿಂದ ಒಮ್ಮಲಿ ಕನ್ನಡ 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 ಅಂತೇಳಿ ಪ್ರತಿ ಗಲ್ಲಿಯಲ್ಲೂ ಬಾರಿಸು ಕನ್ನಡ ಡಿಂಡಿಮವ ಆಗ್ಲಿ. ಈ ಶಾಲೆಯಿಂದ ಆರಂಭವಾಗಿರ್ತಕ್ಕಂಥ ಕನ್ನಡ ಒಂದು ರಾಜ್ಯೋತ್ಸವದ ವಿಶೇಷ ಆಚರಣೆ ಪ್ರತಿ ಶಾಲೆಗಳಲ್ಲೂ ನಡಿಬೇಕು. ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸಲಾಯಿತು. ಕವಿಗಳ ಪರಿಚಯ, ಜನಪದ ಕಲೆಗಳ ಪರಿಚಯ, ಕವನ ಸಂಕಲನಗಳ ಪರಿಚಯ, ಗಾದೆ ಮಾತುಗಳ ಪರಿಚಯ ಮತ್ತು ಪಂಪ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿಗಳ ಪರಿಚಯವನ್ನು ತಿಳಿಸಿಕೊಟ್ಟರು. ಇಂದು ನಮ್ಮ ಶಾಲೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ಇಲ್ಲಿ ವಿಭಿನ್ನ ರೀತಿಯ ಕನ್ನಡ ಸಾಹಿತಿಯನ್ನು 2500 ವರ್ಷಗಳ ಕನ್ನಡ ಸಾಹಿತಿಯನ್ನು ಪ್ರದರ್ಶಿಸಲಾಗಿದೆ. ಸಾಹಿತ್ಯ ಸಮ್ಮೇಳನದ ಅವರ ಅಧ್ಯಕ್ಷರುಗಳ ಹೆಸರುಗಳು ಹಾಗೂ ಅವರು ಯಾವ ವರ್ಷದಲ್ಲಿ ಅದನ್ನ ಪಡ್ಕೊಂಡ್ರು ಅನ್ನೋದನ್ನ ಪೂರ್ಣವಾಗಿ ನಾವು ಹೇಳಿದೀವಿ. ಮತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಪಂಪ ಪ್ರಶಸ್ತಿ ಪುರಸ್ಕೃತರು ಮತ್ತು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಭಾವಚಿತ್ರವನ್ನು ಕೂಡ ಇಲ್ಲಿ ನಾವು ಪ್ರದರ್ಶನ ಮಾಡಿದ್ದೀವಿ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.